ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಕೆಯ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಸಿಗ್ತಾ ಇದೆ. ಜೈಲಿನೊಳಗೆ ಮೊಬೈಲ್ ಬಳಕೆಯಾಗಿದ್ದು ಹೇಗೆ, ಯಾರ್ಯಾರಿಗೆ ಕರೆ ಮಾಡಲಾಗಿದೆ, ಇದರ ಉದ್ದೇಶ ಏನು, ತಂದೆ ತಾಯಿ ಗರ್ಲ್ ಫ್ರೆಂಡ್ಗೆ ಮಾತ್ರವಲ್ಲದೆ ಅತ್ಯಾಚಾರ ಪ್ರಕರಣದ ಸಾಕ್ಷಿಗಳಿಗೆ ಕರೆ ಮಾಡಿ ಪ್ರಭಾವ ಬೀರೋದಕ್ಕೆ ಯತ್ನ ನಡೆದಿತ್ತಾ ಎಂಬ ಪ್ರಶ್ನೆ ಇದೀಗ ಮಹತ್ವ ಪಡ್ಕೊಂಡಿದೆ. ಆ ರಿಪೋರ್ಟ್ ಇಲ್ಲಿದೆ. ಜೈಲಿನಿಂದಲೇ ಪ್ರಜ್ವಲ್ ರೇವಣ್ಣ ಸಾಕ್ಷಿಗಳಿಗೆ ಕರೆ. ಸಿಸಿಬಿ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗ. ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಲು ಪ್ರಯತ್ನ ನಡೆದಿತ್ತ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಮೊಬೈಲ್ ಬಳಕೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೊಬೈಲ್ ಬಳಕೆ ಮಾಡುತ್ತಿದ್ದ ಆರೋಪದ ಹಿನ್ನೆಲೆ ಸಜಾ ಕೈದಿ ಪ್ರಜ್ವಲ್ ರೇವಣ್ಣ ಸುತ್ತ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಸಿಸಿಬಿ ದಾಳಿ ವೇಳೆ ಜೈಲಿನ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆಯಾಗಿದ್ದು, ಮೊಬೈಲ್ ಬಳಕೆ ಕುರಿತು ಪ್ರತ್ಯೇಕ ತನಿಖೆ ನಡೆಯುತ್ತಿದೆ. ಸದ್ಯ ತನಿಖಾಧಿಕಾರಿಗಳ ಗಮನ ಮೊಬೈಲ್ನಲ್ಲಿರುವ ಸಂಪರ್ಕ ವಿವರಗಳತ್ತ ಇದ್ದು, ಮೊಬೈಲ್ನಲ್ಲಿದ್ದ ಕರೆ ವಿವರಗಳು, ಸಂಪರ್ಕದಲ್ಲಿದ್ದ ನಂಬರ್ಗಳು ಹಾಗೂ ಇತರ ಡಿಜಿಟಲ್ ಮಾಹಿತಿಯನ್ನ ಪರಿಶೀಲಿಸಲಾಗ್ತಿದೆ. ಪ್ರಜ್ವಲ್ ರೇವಣ್ಣ ತಂದೆ ತಾಯಿ ಗರ್ಲ್ ಫ್ರೆಂಡ್ಗೆ ಮಾತ್ರ ಕರೆ ಮಾಡಿದ್ದಾರಾ ಅಥವಾ ಪ್ರಕರಣಕ್ಕೆ ಸಂಬಂಧಿಸಿದ ಇತರರನ್ನು ಸಂಪರ್ಕಿಸಿದ್ದಾರಾ ಎಂಬ ಮತ್ತೊಂದು ಗಂಭೀರ ಅನುಮಾನವು ಶುರುವಾಗಿದೆ. ಈ ಹಿನ್ನೆಲೆ ಅತ್ಯಾಚಾರ ಪ್ರಕರಣದ ಸಾಕ್ಷಿಗಳಿಗೆ ಕರೆ ಮಾಡಲಾಗಿದ್ಯಾ, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಲು ಅಥವಾ ಪ್ರಕರಣದ ವಿಚಾರಣೆ ಮೇಲೆ ಪರಿಣಾಮ ಬೀರುವ ಪ್ರಯತ್ನ ನಡೆದಿತ್ತಾ, ಈ ಎಲ್ಲ ಆಯಾಮದಲ್ಲೂ ಪೊಲೀಸರು ತನಿಖೆ ಕೈಗೊಂಡಿರುವುದು ಕುತೂಹಲಕ್ಕೆ ಕಾರಣವಾಗಿದೆ. ಸದ್ಯ ತನಿಖೆಯ ವೇಳೆ ಸಿಕ್ಕಿರುವ ಡೈರಿ, ಸಂಪರ್ಕ ಪಟ್ಟಿಯಲ್ಲಿರುವ ಮೊಬೈಲ್ ನಂಬರ್ಗಳ ಬಗ್ಗೆಯೂ ಮಾಹಿತಿ ಕಲೆ ಹಾಕಲಾಗ್ತಿದ್ದು, ಆ ನಂಬರ್ಗಳು ಯಾರಿಗೆ ಸೇರಿವೆ, ಅವರೊಂದಿಗೆ ಪ್ರಜ್ವಲ್ ಸಂಪರ್ಕ ಹೊಂದಿದ್ದಾರಾ, ಕಾಲ್ ಮಾಡಿದ್ರೆ ಯಾವ ಟೈಮ್ನಲ್ಲಿ ಮಾಡಿದ್ದಾರೆ, ಎಷ್ಟು ಬಾರಿ ಕಾಲ್ ಮಾಡಲಾಗಿದೆ, ಒಂದು ವೇಳೆ ಕಾಲ್ ಮಾಡಿ ಮಾತಾಡಿದ್ರೆ ಸಿಐಡಿಯಲ್ಲಿ ದಾಖಲಾಗಿರುವ ಮತ್ತೊಂದು ಅತ್ಯಾಚಾರ ಪ್ರಕರಣದ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ದಾರಾ ಎಂಬ ಬಗ್ಗೆಯೂ ತನಿಖಾಧಿಕಾರಿಗಳು ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಒಂದು ವೇಳೆ ಸಾಕ್ಷಿಗಳಿಗೆ ಕರೆ ಮಾಡಿರುವುದು ತನಿಖೆಯಲ್ಲಿ ದೃಢಪಟ್ಟರೆ ಪ್ರಕರಣಕ್ಕೆ ಹೊಸ ತಿರುವು ಸಿಗುವ ಸಾಧ್ಯತೆ ಇದೆ. ಮತ್ತೊಂದೆಡೆ ಜೈಲಿನೊಳಗೆ ಮೊಬೈಲ್ ಹೇಗೆ ಬಂತು, ಯಾರು ಮೊಬೈಲ್ ತಂದುಕೊಟ್ಟು, ಸಾಕ್ಷಿಗಳಿಗೆ ಕರೆ ಮಾಡಲಾಗಿತ್ತಾ, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಲು ಪ್ರಯತ್ನ ನಡೆದಿತ್ತಾ, ಈ ಎಲ್ಲಾ ಪ್ರಶ್ನೆಗಳಿಗೆ ತನಿಖೆಯೇ ಉತ್ತರ ನೀಡಬೇಕಿದ್ದು, ಜೈಲಿನ ಗೋಡೆಗಳ ನಡುವೆ ನಡೆದ ಮೊಬೈಲ್ ಮಾತುಕತೆ ಇದೀಗ ತನಿಖಾಧಿಕಾರಿಗಳ ಮುಂದೆ ದೊಡ್ಡ ಪ್ರಶ್ನೆಯಾಗಿದೆ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.